ತಾಲೂಕಿನ ಪ್ರಮುಖ ಯೋಜನೆಗಳು ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ ಯಶಸ್ವಿಯಾಗಿ ಜಾರಿಯಾಗಿವೆ. ಬಸ್ ಡಿಪೋಗಾಗಿ ಗ್ರಾಮದ ಹೊರಭಾಗದಲ್ಲಿ ಜಾಗ ನೀಡಲು ಪ್ರಸ್ತಾವನೆ ಇದೆ. 526 ಡಿಪ್ಲೊಮಾ ಪೂರೈಸಿದ ಯುವಕರಿಗೆ ಯುವ ನಿಧಿ ಲಾಭ ಪಡೆಯಲು ಅಪ್ಲಿಕೇಶನ್ ಅವಕಾಶವಿದೆ. ಅಧಿಕಾರಿಗಳು ಆಧಾರ್ ಕಾರ್ಡ್ನಲ್ಲಿ ಚೇಳೂರು ಪಟ್ಟಿಗೆ ನವೀಕರಣ ಕೋರಿ ಹೊಸ ತಹಸೀಲ್ದಾರ್ ಶ್ರೀಮತಿ ಶ್ವೇತಾ ಅವರಿಗೆ ಅಭಿನಂದನೆ ಸಲ್ಲಿಸಿದರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ನಾಗರಾಜ್, ಚೇಳೂರು. ಚೆನ್ನಾಗಿ ಮಾಡ್ತಾ ಇದ್ದೀರಾ, ಮಕ್ಕಳು ಯಾಕೆ ಮಾಡ್ತಾ ಇಲ್ಲ? ಇದು ಚಿಕ್ಕದಲ್ಲ, ಇದೆ ದೊಡ್ಡ. ಕೆಲವು ಏನಾದ್ರು ಆಗಿದ್ರೆ ಹೊಸ ನೆಕ್ಸ್ಟ್ ಹಾಕೊಳ್ಳಿ, ಕೊಡಿಸ್ಬಿಡೋಣ. ಅದನ್ನೆಲ್ಲ దాంట్లో ಹಾಕಿ 5 ಸಲ ತಗೊಂಡಿಲ್ಲ ಡ್ರೆಸ್. ಆಗ 6 ನೆಲೆ ಏಮನ್ನ తీసుకోవాలంటే లాగే ಅದು ಇದೇನು ನೋಡಮ್ಮ, ಅಷ್ಟೇ ಬಿಟ್ಟಿಲ್ವಾ? ಏನಾದ್ರು ಮೊದಲೇ ಸುಧಾಕರ್ ಮಂಜು. ನೆಕ್ಸ್ಟ್ ಗೃಹಜ್ಯೋತಿ KBO. ಕರೆಕ್ಷನ್ ಸರ್, 100% ಅಕ್ಯುಮೆಂಟ್ ಹೇಳಿದ್ರೆ ನೀವು. ಹೊಸ ಕನೆಕ್ಷನ್ ಅಂತ ಯಾರಾದ್ರೂ ಕರೆಂಟ್ ಮೊದಲು ಕರೆಂಟ್ ಬಿಲ್ ಕಟ್ಟೋರೆಲ್ಲ ಬಿಡಿ. ಸರ್, 200 ದಾಟಿ ಯಾರಾದ್ರೂ ಬಿಲ್ ಕಟ್ತಾ ಇದ್ದಾರೆ ಅಂದ್ರೆ ಕಟ್ತಾ ಇಲ್ಲ. ಒಂದು ನಿಮಿಷ ಏನ್ ಕೇಳಿದ್ರೆ 65 ಜನ ಅಪ್ಪ. ಇಡೀ ಬಾಗೇಪಲ್ಲಿ ತಾಲೂಕಿನಲ್ಲೇ 65 ಜನರು ಮಾತ್ರ 200 ಯೂನಿಟ್ಸ್ ಮೇಲೆ ಯೂಸ್ ಮಾಡ್ತಾ ಇರೋಂಥ ಜನ ಅಷ್ಟೇ. ಅಲ್ಲಿ ಮಾಹಿತಿ ಈಗ ಬೇರೆ ಈ ಗೃಹಜ್ಯೋತಿಗೆ ಸಂಬಂಧಪಟ್ಟಂಗೆ ಯಾವ್ದಾದ್ರು ಏನಾದ್ರು ಇಲ್ಲ. ಸರ್ ಹೇಳಿ ಸರ್. ಈ ದಿನ ಫಸ್ಟ್ ಮೀಟಿಂಗು ಚೇಳೂರಿನಲ್ಲಿ ಮಾಡಿದ್ದೇವೆ. ಶಾಸಕರ ಇದರಲ್ಲಿ ಮಾಡಿದ್ದೇವೆ. ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು, ಎಲ್ಲ 5 ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲು ಎಲ್ಲರೂ ಪ್ರಯತ್ನ ಮಾಡ್ತೀವಿ ಸರ್. ಮತ್ತು ಬಸ್ಗಳದ್ದು ಸ್ವಲ್ಪ ಸಮಸ್ಯೆ ಇದೆ, ಬಸ್ಗಳದ್ದು ಹೇಳಿದ್ದೀವಿ. ಅವ್ರ ಹತ್ರ ತಗೊಂಡು ಆಮೇಲೆ ಹೇಳ್ತಾರೆ, ಸಾಹೇಬರು ಹೇಳಿದ್ದಾರೆ. ಯುವ ನಿಧಿ ಈ ಒಂದು ಕಾರ್ಯಕ್ರಮದ ಬಗ್ಗೆ. ಯುವ ನಿಧಿ ಇದು ನಮ್ಮ ಸರ್ಕಾರ ಬಂದ ಮೇಲೆ ಯಾರು ಪದವಿ ಪೂರ್ವ ಆಗಿರ್ತಾರೆ, ಯಾರು ಪಾಲಿಟೆಕ್ನಿಕಲ್ ಕ್ಲಿಯರ್ ಆಗಿರ್ತಾರೆ ಅಂಥವ್ರಿಗೆ 6 ತಿಂಗಳೊಳಗಡೆ ಅವ್ರು ಎಲ್ಲೂ ಜಾಬ್ಗೂ ಹೋಗ್ದಿರ, ಎಲ್ಲೂ ಕಂಟಿನ್ಯೂಸ್ ಎಜುಕೇಷನ್ ಹೋಗ್ದಿರೋ ಅಂಥವ್ರಿಗೆ ನಾವು ಪದವೀಧರಿಗೆ 3,000 ರೂಪಾಯಿ ಕೊಡ್ತೀವಿ. ಪಾಲಿಟೆಕ್ನಿಕ್ ಆದರೆ 1,500 ರೂಪಾಯಿ ನಮ್ಮ ಸರ್ಕಾರದ ನಿರುದ್ಯೋಗ ಭತ್ಯೆ ಅಂತ ಕೊಡ್ತೀವಿ. ಅದು 2 ವರ್ಷದ ಕಾಲ ಇದನ್ನು ನಾವು ಕೊಡ್ತೀವಿ. ಸರ್, ಇವತ್ತು ಚೇಳೂರಿಗೆ ಭೇಟಿ ನೀಡಿರುವಂಥ ಕಾರ್ಯಕ್ರಮದ ವಿವರ.
ಸರ್, ಈ ದಿನ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಕ್ರಿಯೇಟ್ ಆಗಿರೋಂಥ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಒಂದು ಸಭೆ ಮಾಡಬೇಕಾಗಿತ್ತು. ಅದರ ಸಲುವಾಗಿ ಈ ದಿನ ನಮ್ಮ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಚಲಮ್ಮ ಅವರು ಮತ್ತು ಎಲ್ಲ ನಮ್ಮ ಸದಸ್ಯ ವರ್ಗದಲ್ಲೆಲ್ಲ ಆಗಮಿಸಿದ್ರು. ನಾವು ಈ ದಿನ ನಮ್ಮ ಈ 5 ಪಂಚ ಗ್ಯಾರಂಟಿಗಳಿಗೆ ಹೇಗೆ ಅನುಷ್ಠಾನ ಆಗ್ತಾಯಿದೆ, ಎಲ್ಲಾದರೂ ಪ್ರಾಬ್ಲಮ್ ಇದೆ ಅವನ್ನ ಹೇಗೆ ನಿವಾರಿಸಬೇಕು ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಆಲ್ಮೋಸ್ಟು ಗೃಹಲಕ್ಷ್ಮಿ ಅನ್ನಭಾಗ್ಯ ಬಿಟ್ಟರೆ ಮಿಕ್ಕಿದೆಲ್ಲ ಕ್ಲಿಯರ್ ಆಗಿದೆ. ಆ ಎರಡು ಸ್ವಲ್ಪ ಒಂದು ಸ್ಮಾಲ್ ಪರ್ಸೆಂಟ್, ಒಂದು 2-3% ವ್ಯತ್ಯಾಸಗಳಿದೆ. ಅವನ್ನು ಮುಂದಿನ ದಿವಸದಲ್ಲಿ ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಪಂಚಾಯತ್ವಾರು ಅಲ್ಲಿಗೆ ಇಲ್ಲಿಗೆ ಲಿಸ್ಟ್ ಮಾಡ್ಕೊಂಡೋಗಿ ಅವನ್ನು ಕೊಟ್ಟು ಸಂಪೂರ್ಣವಾಗಿ ಈ ಪಂಚ ಗ್ಯಾರಂಟಿಗಳನ್ನು ಬಡವರು ತಲುಪಿಸೋದು ನಮ್ಮ ಕರ್ತವ್ಯ. ಆ ಕೆಲಸ ನಾವು ಮಾಡ್ತೀವಿ. ಸರ್, ವಿಶೇಷವಾಗಿ ಶಕ್ತಿ ಯೋಜನೆಯಲ್ಲಿ ಸರ್, KSRTC ಬಸ್ಸುಗಳು ಈ ಒಂದು ಭಾಗದಲ್ಲಿ ಚೇಳೂರಿಂದ ಚಿಂತಾಮಣಿ ಆಗ್ಬೋದು ಅಥವಾ ಚೇಳೂರಿಂದ ಬಾಗೇಪಲ್ಲಿ ಆಗ್ಬೋದು, ಈ ಒಂದು ಬಸ್ಸುಗಳು ಸ್ವಲ್ಪ ಕೊರತೆ ಇದೆ ಸರ್. ಈ ಬಗ್ಗೆ ಏನು ಹೇಳಿ ಸರ್? ಈಗ ನಾವು ಅದನ್ನು ಚರ್ಚೆ ಮಾಡಿದ ಸಭೆಯಲ್ಲಿ ಇವತ್ತು ನಮ್ಮ ಸದಸ್ಯರು, ನಮ್ಮ ಅಧ್ಯಕ್ಷರು ಎಲ್ಲ ನನಗೆ ಲಿಸ್ಟ್ ಕೊಡ್ತಾರೆ. ಲಿಸ್ಟ್ ಕೊಟ್ಟ ಒಂದು ತಿಂಗಳೊಳಗಡೆ ಆ ಎಲ್ಲ ಬಸ್ಸುಗಳು ಹಾಕ್ಸೋವಂಥ ಜವಾಬ್ದಾರಿ ನಂದು. ನಾನು ಆ ಕೆಲಸ ಮಾಡಿಕೊಡ್ತೀನಿ ಸರ್.